ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕೆಆರ್ಪೇಟೆಯಲ್ಲಿ 6ನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ವಕೀಲರಿಂದ ನ್ಯಾಯಾಂಗ ಕಲಾಪಗಳನ್ನು ಬಹಿಷ್ಕರಿಸಿ ನ್ಯಾಯಾಲಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ವಕೀಲರು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ 6ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ನೂರಾರು ವಕೀಲರು ಇಂದು ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಕೆಆರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಸಾವಿರಾರು ಪ್ರಕರಣಗಳಿದ್ದು, ಕೆಆರ್ಪೇಟೆ ಪಟ್ಟಣದಲ್ಲಿ 6ನೇ ಸತ್ರ ಜಿಲ್ಲಾ ನ್ಯಾಯಾಲಯ ಇಲ್ಲದೇ ಇರುವುದರಿಂದ ವಕೀಲರು ಹಾಗೂ ಕಕ್ಷಿದಾರರು ಅನಿವಾರ್ಯವಾಗಿ ಜಿಲ್ಲಾ ಕೇಂದ್ರವಾದ ಮಂಡ್ಯಕ್ಕೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಕೆಆರ್ಪೇಟೆಯಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಹುಟ್ಟು ನ್ಯಾಯಾಲಯಕ್ಕೆ, ಕಾನೂನು ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಚಳುವಳಿ ದಾರಿ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಹೇಳಿದರು. ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ವಕೀಲರು ಪ್ರತಿಭಟನೆ ನಡೆಸುತ್ತಿರುವ ಸುದ್ದಿ ತಿಳಿದ ಶಾಸಕ HT ಮಂಜು ನ್ಯಾಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ವಕೀಲರ ಸಂಘದ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಮಾರ್ಚ್ 6ರಿಂದ ಬಜೆಟ್ ಅಧಿವೇಶನವು ಆರಂಭವಾಗುತ್ತಿದ್ದು, ಈ ಸಂದರ್ಭದಲ್ಲಿ ಅಧಿವೇಶನದಲ್ಲಿಯೇ ಕೆಆರ್ಪೇಟೆಯ 6ನೇ ಹೆಚ್ಚುವರಿ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಶೀಘ್ರವೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ ಎಂದು ಶಾಸಕರು ಭರವಸೆ ನೀಡಿದರು. 6ನೇ ಹೆಚ್ಚುವರಿ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಲು ವಕೀಲರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ವಕೀಲರ ಸಮಸ್ಯೆಗಳನ್ನು ಆಲಿಸಿದ ಶಾಸಕರ ಸೌಜನ್ಯಕ್ಕೆ ವಕೀಲರ ಸಂಘದ ಪದಾಧಿಕಾರಿಗಳು ಅಭಿನಂದಿಸಿ ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ NR ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಸಾಧುಗೋನಹಳ್ಳಿ ಮಂಜೇಗೌಡ, ಹಿರಿಯ ವಕೀಲರಾದ ರಾಜೇನಹಳ್ಳಿ ರಾಜೇಗೌಡ, BL ದೇವರಾಜು, SC ವಿಜಯಕುಮಾರ್, GR ಅನಂತರಾಮಯ್ಯ, ಪ್ರಸನ್ನಕುಮಾರ್, H ರವಿ, ಬಂಡಿಹೊಳೆ ಗಣೇಶ, ಗಂಜಿಗೆರೆ ಲೋಕೇಶ್, VS ಧನಂಜಯಕುಮಾರ್, ML ಸುರೇಶ್ ಸೇರಿದಂತೆ ನೂರಾರು ವಕೀಲರು ಉಪಸ್ಥಿತರಿದ್ದರು. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಮಸ್ಕಾರಗಳು. ಏನು ನಾವು ಇವತ್ತು ವಕೀಲರ ಸಂಘ ಕೆಆರ್ಪೇಟೆಯಿಂದ ಅನಿರ್ದಿಷ್ಟಾವಧಿವರೆಗೆ ನಮ್ಮ ಕೆಆರ್ಪೇಟೆನಲ್ಲಿ 6ನೇ ಅಡಿಷನಲ್ ಮತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆ ಮಾಡಬೇಕು ಅಂತೇಳಿ ದಿನಾಂಕ 16/11/2021 ಹೈಕೋರ್ಟಿಂದ ಆದೇಶ ಆಗಿದೆ. ಆದೇಶ ಮಾಡಿದರೂ ಸಹ ನಾವು ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮನವಿಯನ್ನು ಕೊಟ್ವಿ. ಅವರು ಯಾವುದೇ ರೀತಿ ಕ್ರಮನೂ ಸಹ ತಗೊಳ್ಳಿಲ್ಲ. ನಾವು ಅದು ಅನಿವಾರ್ಯವಾಗಿ ಏನು ನಮಗೆ 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆಯಾಗುವವರೆಗೂ ಸಹ ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ಕಾರಣ ಏನಂತಂದ್ರೆ, ಅತಿ ಹೆಚ್ಚು ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಪ್ರಕರಣ ಪೈಕಿ ನಮ್ಮ ಕೆಆರ್ಪೇಟೆ ತಾಲೂಕು ಪ್ರಕರಣಗಳೇ ಸೆಷನ್ ನ್ಯಾಯಾಲಯ ಜಾಸ್ತಿ ಇರುವಂತದ್ದು ಮತ್ತು ತಾಲೂಕು ಗಡಿ ಭಾಗಗಳಿಂದ ಸುಮಾರು 70 ಕಿಲೋಮೀಟರ್ ದೂರ ನಾವು ಮಂಡ್ಯ ಮತ್ತು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾಗಿದೆ. ಮತ್ತು ಇದರಿಂದ ಕಕ್ಷಿದಾರರು ಸಹ ಬಹಳ ತೊಂದರೆ ಆಗ್ತಾ ಇದೆ. ಹಾಗಂತೇಳಿ ನಾವು ಏನು 6ನೇ ಅಡಿಷನಲ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೇಕು ಅಂತೇಳಿ 21 ಇಸ್ವಿನ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ರು ಸಹ ಸರ್ಕಾರ ನಮಗೆ ಯಾವುದೇ ರೀತಿ ಅನುದಾನ ನೀಡದೆ, ನಮ್ಮ ಮನವಿಗೆ ಸ್ಪಂದನೆ ನೀಡದೆ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಈ ಧರಣಿಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ನಮಗೆ ನ್ಯಾಯಾಲಯ ಮಂಜೂರಾಗಿ ಇರೋದ್ರಿಂದ ಅದಕ್ಕೆ ಹಣಕಾಸಿನ ಸೌಲಭ್ಯ ನೀಡೋವರೆಗೂ ಸಹ ನಮ್ಮ ಧರಣಿನ ಮುಂದುವರಿಸಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು ತಾವೇನು ನಮ್ಮ ಸಂಘದ ವತಿಯಿಂದ ಈ ಒಂದು ಕೋರ್ಟ್ ಆವರಣದಲ್ಲೇ ಎಲ್ಲ ಮೂಲಭೂತ ಸೌಲಭ್ಯಗಳಿದೆ. ಆದರೆ ಹುದ್ದೆಯನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಸಣ್ಣ ಆರ್ಥಿಕ ಹೊರೆ ಸರ್ಕಾರ ಕೊಡುತ್ತೆ. ಆ ಸಣ್ಣ ಆರ್ಥಿಕ ಹೊರೆಯಿಂದ ಸರ್ಕಾರ ಜವಾಬ್ದಾರಿ ತಗೊಂಡು ಮಂಜೂರು ಮಾಡಿಕೊಟ್ಟ ಸಂದರ್ಭದಲ್ಲಿ ನಮಗೆ 6ನೇ ಹೆಚ್ಚುವರಿ ನ್ಯಾಯಾಲಯ ಆಗುತ್ತೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಆಗ್ತಾ ಇಲ್ಲ. ಮಾನ್ಯ ಗೌರವಂತ ಉಚ್ಚ ನ್ಯಾಯಾಲಯದ ದಿವಸ ಅನುಮೋದನೆ ಆಗಿದೆ. ಸರ್ಕಾರದ ಕಡೆಯಿಂದ ಸ್ವಲ್ಪ ಸಹಕಾರ ಬೇಕು ಅಂತ ಸರ್ಕಾರಕ್ಕೆ ಸ್ಪಂದನೆ ಇಲ್ಲ ಅನ್ನೋ ದೃಷ್ಟಿಯಿಂದ 2 ದಿವಸ ಇವತ್ತು
ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಶಾಸಕನಾಗಿ ತಮಗೆ ನೈತಿಕ ಬೆಂಬಲವನ್ನು ನೀಡೋದು ನನ್ನ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಹಾಗಾಗಿ ನಾನು ಸಹ ನಮ್ಮ ಧರಣಿ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ನಾಗನವರು ಅಧ್ಯಕ್ಷ ಆಗಿದ್ದ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪದ್ದಣ್ಣವರು ತುಂಬ ಮಹೇಶನ ನಮ್ಮ ಸುಮಾರು ಮಿತ್ರರು ಬಂದಿದ್ದರು. ಆ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಜಾಫರ್ ಅವರನ್ನು ಸಹ ಭೇಟಿ ಮಾಡಿದ್ವಿ. ಅವರು ಮೊದಲನೇ ಹೋದ ಸಂದರ್ಭದಲ್ಲಿ ಆಯ್ತು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಎರಡನೇ ದಿವಸ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮೂರನೇ ಸರಿ ಹೋಗೋದ್ರೊಳಗೆ ಅದಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಆರ್ಥಿಕ ಸಮಸ್ಯೆ ಇದೆ, 2 ವರ್ಷಗಳ ಕಾಲ ಯಾವುದೇ ಹೆಚ್ಚುವರಿ ನ್ಯಾಯವನ್ನು ಕೊಡ್ತಾ ಇಲ್ಲ ಒಂದು ಆದೇಶವನ್ನು ಮಾಡಿದರು. ಹಾಗಾಗಿ ತಮ್ಮ ಸಂಪೂರ್ಣ ತಾವೇನು ಒಂದು ನ್ಯಾಯಯುತವಾದ ಬೇಡಿಕೆಯನ್ನು ಇಟ್ಟಿದ್ರಿ, ಹೋರಾಟವನ್ನು ಹಮ್ಮಿಕೊಂಡಿದ್ರಿ, ಅದು ನಿಜವಾಗ್ಲೂ ಸಹ ನ್ಯಾಯಯುತವಾಗಿದೆ. ಇದು ಪರವಾಗಿ ನಾನು ಶಾಸಕನಾಗಿ ಏನು 6ನೇ ತಾರೀಕಿಂದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ. ಅಧಿವೇಶನದಲ್ಲಿ ನಾನು ಸಹ ಇದನ್ನು ಗಮನ ಸಂಬಂಧಪಟ್ಟ ಸಚಿವರನ್ನ, ಸರ್ಕಾರವನ್ನ, ಸರ್ಕಾರದ ಆರ್ಥಿಕ ಜವಾಬ್ದಾರಿ ಹೊತ್ತಿರುವಂತಹ ಮುಖ್ಯಮಂತ್ರಿಗಳನ್ನ ಗಮನ ಸೆಳೆಯಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಪೂರ್ವದಲ್ಲೇ ಸಂಬಂಧಪಟ್ಟ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸಹ ನನ್ನ ಶಾಸಕನ ಪತ್ರವನ್ನ ಇವತ್ತೇನು ರೆಡಿ ಮಾಡ್ತಾ ಇದ್ದಾರೆ. ಇದು ಪತ್ರಿಕಾ ಬಂಧುಗಳು ಸಹ ಎಲ್ಲ ಬಂದಿದ್ದಾರೆ. ಅವರು ಬೆಳಿಗ್ಗೆ ಪ್ರಕಟ ಆದ ತಕ್ಷಣ ಅದು ತಗೊಂಡು ಒಂದು ಉಲ್ಲೇಖ ಮಾಡಿ ಸಂಬಂಧಪಟ್ಟ ಕಾರ್ಯದರ್ಶಿಗಳಿಗೂ ಸಹ ಒಂದು ಸೆಷನ್ ಹಾಗೂ ಸತ್ರ ನ್ಯಾಯಾಲಯ ಸ್ಥಾಪನೆಗೋಸ್ಕರ ನಾವು ಈ ಉಗ್ರ ಹೋರಾಟವನ್ನ ಮಾಡ್ತಿದ್ದೀವಿ. ಏನಂದ್ರೆ 2021ರಲ್ಲೇ 6ನೇ ಹೆಚ್ಚುವರಿ ಸೆಷನ್ ಮತ್ತೆ ಸತ್ರ ನ್ಯಾಯಾಲಯನ ಕೊಡಬೇಕು ಅಂತ ಹೈಕೋರ್ಟ್ ಇಂದ ಆದೇಶ ಆಗಿದೆ. ಆದ್ರೂ ಕೂಡ ಈ ಸರ್ಕಾರದಿಂದ ನಮ್ಗೆ ಹಣಕಾಸಿನ ವ್ಯವಸ್ಥೆ ಆಗಿಲ್ಲದೆ ಇರೋದ್ರಿಂದ ಅದು ಹಂಗೆ ಪೆಂಡಿಂಗ್ ಉಳಿದಿದೆ. ಈ ರೈತರಾಗಿರ್ಬೋದು ಮತ್ತೆ ನಮ್ಮ ಕಕ್ಷಿದಾರರು ಏನಿದ್ದಾರೆ ಅವ್ರು 70 ಕಿಲೋಮೀಟರ್ಗಳ ದೂರ ಸಾಗಿ ಅಲ್ಲಿ ಕೇಸ್ಗಳನ್ನ ನಡೆಸಬೇಕಾಗಿದೆ. ಅಂದ್ರೆ ಈಗ ಕ್ರಿಮಿನಲ್ ಕೇಸು ಉಗ್ರ ಸ್ವರೂಪದ್ದಾಗಿರುವಂತದ್ದು ಅವೆಲ್ಲವೂ ಕೂಡ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ನಮ್ಮ ಕಕ್ಷಿದಾರಿಗೆ ತೊಂದರೆ ಆಗ್ತಿರೋದ್ರಿಂದ ನಮ್ಗೆ 6ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ KR ಪೇಟೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ವಕೀಲರಿಗಾಗಿರ್ಬೋದು, ಕಕ್ಷಿದಾರರಿಗಾಗಿರ್ಬೋದು ಸಮಯದ ಉಳಿತಾಯ ಆಗುತ್ತೆ. ಮತ್ತೆ ಹೆಚ್ಚು ಪ್ರಕರಣಗಳು ನಮ್ಗೆ ಬರುವಂತದ್ದಾಗಿರುತ್ತೆ. ಹೆಚ್ಚುವರಿ ಸೆಷನ್ ನ್ಯಾಯಾಲಯಕ್ಕೆ ಬಂದಂತ ಸಂದರ್ಭದಲ್ಲಿ ತಾಲೂಕಲ್ಲಿ ಬಂದ್ರೆ ನಮ್ಗೆ ಕಲಿಕೆಗೆ ಹಾಗೂ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಇರೋದ್ರಿಂದ ನಮ್ಗೆ ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆ ಏನ್ ಬೇಕಿದೆ ಆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ನಾವು ಈ ಉಗ್ರ ಹೋರಾಟವನ್ನ ಮಾಡ್ತಿದ್ದೀವಿ. ಈಗಾಗಲೇ ಇದ್ರ ಬಗ್ಗೆ ಮಾನ್ಯ ಶಾಸಕರಿಗೆ ಸಂಪೂರ್ಣ ಮಾಹಿತಿ ಇದೆ. ಯಾಕೆಂದ್ರೆ ನಾವು ಆಗಲೇ ಅವ್ರನ್ನ ಹಿಂದೆ ಕಳೆದ ಬಾರಿ ನಮ್ಮ ಕಮಿಟಿಯವರು 3-4 ಸಾರಿ ಭೇಟಿ ಮಾಡಿ ಅವ್ರ ಜೊತೆ ವಿಧಾನಸೌಧದಲ್ಲಿ ಈ ಬಜೆಟ್ಗೆ ಸೇರಿಸೋದಕ್ಕೆ ಬಹಳಷ್ಟು ಶ್ರಮನ ಅವರು ವಹಿಸಿದ್ರು. ಆ ಸಂದರ್ಭದಲ್ಲೂ ಸಹ ಸರ್ಕಾರದಲ್ಲಿ ಹಣಕಾಸಿನ ಮುಗ್ಗಟ್ಟಿದೆ, ಮುಂದೆ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರಿಂದ ಮಂಜಣ್ಣವರು ನೋಡೋಣ ಮುಂದೆ ಇದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದರು. ಆದರೆ ಈ ದಿನೇ ಸರ್ಕಾರದವರು ತಮ್ಮ ಹಣಕಾಸಿನ ಮುಗ್ಗಟ್ಟು ಅಂತ ಹೇಳ್ಕೊಂಡು ಇದನ್ನು ಮುಂದೂಡ್ತಾ ಇರೋದ್ರಿಂದ ಇದು ಸಮಸ್ಯೆಯಾಗಿ ಉಳ್ಕೊಂಡಿದೆ. ನಮ್ಗೆ ಯಾವುದೇ ರೀತಿಯ ಪರಿಹಾರನೂ ಇಲ್ಲಿ ದೊರಕ್ತಾ ಇಲ್ಲ. ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ 2021ರಲ್ಲಿ ಹೈಕೋರ್ಟ್ ಅವರು ಮಂಜೂರು ಮಾಡಿಕೊಡಿ ಅಂತ ಹೇಳಿದ್ರು ಸಹ ಈಗಾಗಲೇ ಕಳೆದ 5 ವರ್ಷಗಳಿಂದ ಸರ್ಕಾರ ಯಾವುದೇ ಕ್ರಮ ವಹಿಸದೇ ಇರೋದ್ರಿಂದ ಇದೊಂದು ರೀತಿ ಹೋಗಿದೆ. ಸೊ ಹಾಗೇನೋ ಯಾವಾಗ ಬರುತ್ತೆ ಅನ್ನೋ ಒಂದು ಯಕ್ಷ ಪ್ರಶ್ನೆಯಾಗಿ ಹುಡುಕುತ್ತಾ ಇದೆ. ಆ ಕಾರಣ ಸರ್ಕಾರದ ಈ ನಿಲುವನ್ನು ನಾವು ಖಂಡಿಸಿ ಆದಷ್ಟು ಶೀಘ್ರವಾಗಿ ನಮಗೆ 6ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಬೇಕು ಅಂತೇಳಿ ನಾವು ಏನು ಧರಣಿ ಮಾಡ್ತಾ ಇದ್ವೋ ಅದಕ್ಕೆ ಮಂಜಣ್ಣನವರು ಸಂಪೂರ್ಣ ಸಹಕಾರ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಗಲೇ ಅವರು ನಮಗೆ ನೀಡಿರೋದ್ರಿಂದ ನಮ್ಮ ಕರ್ಕೊಂಡೋಗಿ ಅವರು ತುಂಬ ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಂಡು ಒಂದಿನ ನಮ್ಮನ್ನಲ್ಲೇ ಬೇರೆ ಕಡೆ ನಮಗೆ ವ್ಯವಸ್ಥೆ ಮಾಡಿ ಇಟ್ಟು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಅವರ ಒಂದು ಆತಿಥ್ಯಕ್ಕೆ ನಾವು ತುಂಬ ಋಣಿಯಾಗಿದ್ದೀವಿ. ಆದರೆ ಅವರು ಸರ್ಕಾರದಲ್ಲಿ ಪಾಪ ಅವ್ರದ್ದು ಏನಾಗಿದೆ ಅಂದರೆ ಸರ್ಕಾರ ಅವರ ಬೇರೆ ಇದರಿಂದ ಇರೋದ್ರಿಂದ ಎಗನೆಸ್ಟ್ ಆಗಿರೋದನ್ನ ಒತ್ತಡಗಳಿಗೆ ಅದು ಮುಡಿತಾ ಇಲ್ಲ. ಆ ಕಾರಣಕ್ಕೆ ಮಂಜಣ್ಣವ್ರನ್ನ ನಾವು ಈ ಸಂದರ್ಭದಲ್ಲಿ ಏನು ಅಂದರೆ ಇನ್ನೂ ಒಂದಷ್ಟು ಹೆಚ್ಚುವರಿಯಾಗಿ ಒತ್ತಡ ಹಾಕಿ ಈ ಒಂದು
6ನೇ ಹೆಚ್ಚುವರಿ ನ್ಯಾಯಾಲಯ ತರೋದಕ್ಕೆ ಅವ್ರನ್ನ ನಾವು ಬೇಡ್ಕೊತಾ ಇದ್ದೀವಿ. ಆದ್ದರಿಂದ ಅವ್ರು ಬಂದು ನಮ್ಮ ಈ ಸಭೆಗೆ ಮತ್ತೆ ನಾರಾಯಣಗೌಡರು ಮಾಜಿ ಶಾಸಕರು ಮತ್ತೆ KP ಚಂದ್ರಶೇಖರ್ ಅವರು ಈ ಬಿಲ್ಡಿಂಗ್ ತರೋದಕ್ಕೆ ಮತ್ತೆ ಅಲ್ಲಿ ಆ ಹೆಚ್ಚುವರಿ ನ್ಯಾಯಾಲಯ ತರೋದಕ್ಕೆ ಸಾಕಷ್ಟು ಅವಕಾಶ ಶ್ರಮ ಪಟ್ಟಿದ್ದಾರೆ. ಅವರು ಅವ್ರನ್ನ ಕರ್ಕೊಂಡೋಗಿ ನಾವು ಹೇಳಿಸ್ತಂಥ ಸಂದರ್ಭದಲ್ಲಿ ಮಾನ್ಯ ಅನಂತರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಈ ಸ್ಪೀಕರ್ ಸಾಹೇಬ್ರ ಮುಖ ನೋಡ್ತಿದ್ದಂಗೆ ಏನ್ರಿ ಬೇಕು ಅಂದ್ರೆ ಹಿಂಗೆ ನ್ಯಾಯಾಲಯಗಳು ಬೇಕಾಗಿದೆ ಸರ್, ನಮ್ಮಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅಲ್ಲೇ ಒಂದು ಲೆಟ್ರ್ ಕೊಟ್ಟರು, ಹಣಕಾಸು ಇಲಾಖೆಗೆ ತಗೊಂಡು ಕೊಡಿ ಅಂತೇಳಿ ಅನುಮೋದನೆ ಆಯಿತು. ಅಲ್ಲೇ 18 ಕೋಟಿ ಒಟ್ಟು ಬಿಡುಗಡೆ ಆಗಿತ್ತು. ಆ ಸಂದರ್ಭದಲ್ಲಿ 18 ಕೋಟಿ ಆದಂಥ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ಗಳೆಲ್ಲ ಆದವು. ನಾವು ಇವತ್ತು ಮಂಜಣ್ಣವ್ರನ್ನ ಭವಿಷ್ಯ ಯಾರು ಕೇಳಿಲ್ಲ ಅಂತ ಭಾವಿಸಿದ್ದೀನಿ. ಯಾಕೆಂದರೆ ಅವರು ಇಲ್ಲಿ ಗೊತ್ತಾದ ತಕ್ಷಣ ಓಡ್ ಬಂದಿದ್ದಾರೆ ಅಂದರೆ ಅವರ ಕಾಳಜಿ ಏನು ಅನ್ನೋದು ಈ ತಾಲೂಕಿಗೆ ನಮ್ಗೆ ಗೊತ್ತಾಗುತ್ತೆ. ಸರಿ, ಯಾಕೆಂದರೆ ನನಗೆ ತಿಳಿದ ಮಟ್ಟಿಗೆ ಇಷ್ಟು ಬೇಗ ಓಡ್ ಬರ್ತಾ ಅಂತ ನಾವು ಭಾವಿಸಲಿಲ್ಲ. ಹಾಗಾಗಿ ನಾವು ವಕೀಲರೆಲ್ಲ ಸೇರಿ ಮಂಜಣ್ಣನವರ ನೇತೃತ್ವದಲ್ಲಿ ಅವರ ಮುಖ್ಯಮಂತ್ರಿಗಳು ನಾಳೆ ಬಜೆಟ್ ಮಂಡಿಸೋದಕ್ಕೆಲ್ಲ ತಯಾರು ಮಾಡ್ಕೊತಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ 45 ಲಕ್ಷ ರೂಪಾಯಿ ವರ್ಷಕ್ಕೆ ನಮಗೆ ಬೇಕಾಗಿದೆ ಹಣಕಾಸಿನ ವ್ಯವಸ್ಥೆ. ಈಗಾಗಲೇ ನಮಗೆ ನ್ಯಾಯಾಲಯದ ಕಟ್ಟಡ ಲಭ್ಯ ಇರೋದ್ರಿಂದ 6ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದ ಅವಶ್ಯಕತೆ ನಮಗಿರೋದ್ರಿಂದ ಈಗಾಗಲೇ ಸಿವಿಲ್ ಪ್ರಕರಣಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಹೆಚ್ಚಿರೋದ್ರಿಂದ ನಮ್ಮ ತಾಲೂಕಿಗೆ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಅವಶ್ಯಕತೆ ಇದೆ ಮತ್ತು ಕಕ್ಷಿದಾರ ಹಿತ ದೃಷ್ಟಿಯಿಂದ ಕೂಡ. ಹಾಗಾಗಿ ಸನ್ಮಾನ್ಯರಿಗೆ ನಾವು ಪ್ರಾರ್ಥಿಸ್ಕೊಳ್ಳೋದೇನೆಂದರೆ, ನೀವು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಮ್ಮ ನೇತೃತ್ವದಲ್ಲಿ ಅಂತ ನೀವು ಯಾವ ಡೇಟ್ ಕೊಡ್ತೀರಿ ಆ ಡೇಟಲ್ಲಿ ನಾವು ವಕೀಲರುಗಳೆಲ್ಲರೂ ಕೂಡ ಬರ್ತೀವಿ ಅಂತೇಳಿ ಅದಕ್ಕೆ ತಾವು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಏನಾದ್ರು ಮಾತಾಡಬೇಕನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅವರು ಕೂಡ 3-4 ಸಲ ಸರ್ಕಾರದ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ 6ನೇ ಜಿಲ್ಲಾ ಸತ್ರ ನ್ಯಾಯಾಲಯದ ಅನುಷ್ಠಾನದ ಬಗ್ಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಬಹಳ ಮನವಿಯನ್ನು ಮಾಡಿಕೊಂಡ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಹಣಕಾಸು ವ್ಯವಸ್ಥೆಯನ್ನು ಮಾಡದೇ ಇರೋದ್ರಿಂದ, ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದ ಈ ಒಂದು ಮುಷ್ಕರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 6ನೇ ಜಿಲ್ಲಾ ಸತ್ರ ನ್ಯಾಯಾಲಯ ಅನುಷ್ಠಾನ ಆದ ಸಂದರ್ಭದಲ್ಲಿ ನಮ್ಮ ಕಕ್ಷಿದಾರರಿಗೆ ಎಷ್ಟು ಅನುಕೂಲ ಆಗ್ತಕ್ಕಂಥದ್ದು ಬಹುಮುಖ್ಯವಾದಂಥ ವಿಷಯ. ನಮ್ಮ ತಾಲೂಕು ಈ ಜಿಲ್ಲೆಯ ಕೊನೆಯ ಭಾಗದಲ್ಲಿದ್ದು ಮತ್ತು ಕಕ್ಷಿದಾರ ಬಂಧುಗಳು ವ್ಯವಸಾಯವನ್ನೇ ನಂಬಿ ಜೀವನವನ್ನು ನಿರ್ವಹಿಸ್ತಾ ಇರೋದ್ರಿಂದ, ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದ ಈ 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆಯಾದಂಥ ಸಂದರ್ಭದಲ್ಲಿ ಕಕ್ಷಿದಾರ ಬಂಧುಗಳು 70 ಕಿಲೋಮೀಟ್ರು ಮಂಡ್ಯಕ್ಕೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಸಮಯ ಹಾಳಾಗುವುದರ ಜೊತೆಗೆ ಆರ್ಥಿಕ ಸಮಸ್ಯೆ ಉಂಟಾಗಬಾರದು ಅನ್ನೋ ಉದ್ದೇಶದಿಂದ ನಾವು 6ನೇ ಜಿಲ್ಲಾ ಸತ್ರ ನ್ಯಾಯಾಲಯ ಅನುಷ್ಠಾನದ ಬಗ್ಗೆ ಒಂದು ಗಂಭೀರವಾದಂಥ ಮುಷ್ಕರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಆ ಕಾರಣದಿಂದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ನಮ್ಮ ಏನು ಮುಷ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ. ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನಮ್ದು ಯಾವುದೇ ತಕರಾರಿಲ್ಲ, ಈಗಾಗಲೇ ಮಂಜೂರಾಗಿರೋದ್ರಿಂದ ನಮ್ಮ ಪ್ರಶ್ನೆ ಇಲ್ಲ. ನೀವೇನು ಸರ್ಕಾರದಿಂದ ಆರ್ಥಿಕ ಸವಲತ್ತನ್ನು ಪಡ್ಕೊಂಡು ನಿಮ್ಮ 6ನೇ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ, ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಈಗಾಗಲೇ ತಿಳಿಸಿದೆ. ಈ ಎಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗಿದೆ. ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದ್ರಿಂದ ನಾವು ಈ ಮುಷ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಡ್ಡಾಯವಾಗಿ ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಕಡ್ಡಾಯವಾದ ಒತ್ತಾಯವನ್ನ ಸಂಬಂಧಪಟ್ಟ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಮನವಿ ಮಾಡ್ತೀವಿ. ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಿಗೂ ಸಹ ಮನವಿ ಮಾಡ್ತೀವಿ. ಆರ್ಥಿಕ ಇಲಾಖೆ ವತಿಯಿಂದ ಮುಖ್ಯಮಂತ್ರಿಗಳಿಗೂ ಸಹ ಮನವಿ ಮಾಡ್ತೀವಿ. ನಿಮ್ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ನಮ್ಮ ನಾಗರಾಜಣ್ಣ ಹೇಳಿದ್ರು, ತಾವು ನಾನು ಗುರುವಾರ ಶುಕ್ರವಾರ ಕಡ್ಡಾಯವಾಗಿ ಹೋಗ್ತೀನಿ, ನೀವು ಯಾರು ಎಷ್ಟು ಜನ ಬರ್ತೀರಿ ಬನ್ನಿ, ನಿಮ್ ಜೊತೆ ನಾನು ಹೋಗೋಣ. ಒಂದ್ ವೇಳೆ ಅದು ಹೋಗೋಣ, ಒಂದ್ ವೇಳೆ ಆಗ್ಲಿ ನಾನು ತಕ್ಕಂತ ನಮ್ಮ ಬಡ್ಜೆಟ್ ಟೈಮಲ್ಲಿ ಹೋಗಿ ಸಣ್ಣ ಅಮೌಂಟ್ ಆಗೋದ್ರಿಂದ 65-70 ಲಕ್ಷ ಸರ್ಕಾರಕ್ಕೆ ಏನೇನೂ ಅಲ್ಲ, ಹೊರೆಯಲ್ಲ. ಅದು ಆ ಕಾರಣ ಕೊಡೋದೇ ಇಲ್ಲ. ನಾವು ಹೇಳಿದ ಹಾಗೆ ಸುಮಾರು 75 ಯಾಕೋಸ್ಕರ ನಾವು 75 ಕಿಲೋಮೀಟರ್ ಹೋಗ್ಬೇಕು, 68-70 ಕಿಲೋಮೀಟರ್ ಹೋಗ್ಬೇಕು ಮಂಡ್ಯಕ್ಕೆ. ಹಾಗಾಗಿ ನಮ್ಮ ಜಿಲ್ಲೆಯ ಬಾಗ್ಲು ತಾಲೂಕು ನಮ್ದು, ತಾವೆಲ್ಲ ಏನು ಅತ್ಯಂತ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ನಮಗೆ ಇರೋದ್ರಿಂದ ನೇರವಾಗಿ ಇಲ್ಲಿ 6ನೇ ಸಶಸ್ತ್ರ ನ್ಯಾಯಾಲಯ ಕೊಟ್ರೆ ನಮ್ಗೆ ರೈತರು ಸಹ ಅಲ್ಲಿಗೆ ಅಲಿಯೋದು ತಪ್ಪುತ್ತೆ. ನಮಗೂ ಸಹ ಇಲ್ಲಿ ಎಲ್ರಿಗೂ ಏನು ಇದ್ದಂತ ಕಾನೂನು ಏನು ನ್ಯಾಯವಾದಿಗಳಿಗೂ ಸಹ ಪೂರ್ಣ ಪ್ರಮಾಣದ ಒಂದು ಸರ್ವಿಸ್ನ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ, ಒಂದು ನ್ಯಾಯವಾದ ಬೇಡಿಕೆ ಇದೆ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ.
ಇದಕ್ಕೆ ನಾವು ನಿಂತ್ಕೊತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ವಕೀಲರ ಸಂಘದಿಂದ ಮುಷ್ಕರವನ್ನ ನಾವು ನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ವಿ. ಈ ಒಂದು ಮುಷ್ಕರದಲ್ಲಿ ನಮಗೆ ನೈತಿಕ ಬೆಂಬಲವನ್ನು ನೀಡಲಿಕ್ಕೆ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದಂತಹ ಎಚ್ ಟಿ ಮಂಜಣ್ಣ ಅವರು ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳು. ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ವಕೀಲ ಮಿತ್ರರೇ, ಈ ದಿನ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದೇನಪ್ಪಾ ಅಂದ್ರೆ, ನಾವು ಯಾವ ಉದ್ದೇಶಕ್ಕೆ ಈ ಮುಷ್ಕರನ ಮಾಡ್ಕೊಂಡಿದ್ದೀವಿ ಅಂದ್ರೆ, ಈ ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ಅಂದ್ರೆ ಘೋರ ಅಪರಾಧಗಳು ಏನಿದಾವೆ ಅವು ಹೆಚ್ಚು ಪ್ರಕರಣಗಳು ನಮ್ಮ ನ್ಯಾಯಾಲಯದಲ್ಲೇ ಇರೋದು. ಆದ್ರಿಂದ ಏನ್ ಮಾಡ್ತದೆ ಹೈಕೋರ್ಟ್ ನಮಗೆ ಒಂದು 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯನ ಮಂಜೂರು ಮಾಡ್ಬೇಕು ಅಂತ ಮಾಡ್ತದೆ. 2021ನೇ ಇಸ್ವಿಲೇ ಮಂಜೂರು ಮಾಡಿದೆ. ಆದ್ರೆ ಅದು ಆರ್ಥಿಕ ಇಲಾಖೆಯಿಂದ ನಮಗೆ ಹಣಕಾಸು ಬಿಡುಗಡೆ ಆಗಿಲ್ಲ. ಈ ಬಗ್ಗೆ ನಾವು ಸುಮಾರು 10 ಬಾರಿ ಬೆಂಗಳೂರಿಗೆ ಸುತ್ತಿದೀವಿ. ತಾವು ಸಹ ಅದಕ್ಕೆ ಸಹಕಾರ ಪಡೆದಿರಿ, ಒಂದಿನ ನಮ್ಮ ಜೊತೆನೂ ಬಂದಿದ್ದೀರಿ. ಆದ್ರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದರಿಂದ ತಾವು ಏನಾದ್ರೂ ಮಾಡಿ ಸದನದಲ್ಲಿ ಧ್ವನಿ ಎತ್ತಬೇಕು. ಜೊತೆಗೆ ಈಗ ಬಜೆಟ್ ಅಲ್ಲಿ ಏನಾದ್ರೂ ಮಾಡಿ ಅದನ್ನ ಮಂಜೂರು ಮಾಡಿಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಯ್ತದೆ. ದಯಮಾಡಿ ಸಹಕರಿಸಬೇಕು ಅಂತ ತಮ್ಮನ್ನ ಕೇಳ್ಕೊತಾ ಇದೀವಿ. ನಾಯಕರು ಮತ್ತು ಪದಾಧಿಕಾರಿಗಳು ನಿನ್ನೆ ಸಭೆ ಸೇರಿ ಈ ಒಂದು ಧರಣಿಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡ್ವಿ. ಇಂದಿನ ಹಿರಿಯ ವಕೀಲರಾಗಿದ್ದಂತಹ ಅನಂತರಾಮಯ್ಯನವರು, ರವಿಶಂಕರ್ ಅವರು ಈ ಒಂದು ಹೋರಾಟವನ್ನ ಮಾಡ್ಕೊಂತ ಬಂದರು. ಆ ನಂತರ ಈಗ ಹೊಸ ವಿಷಯ ಸರ್, ಈ 6ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ನಮ್ಮ ತಾಲೂಕಿಗೆ ಶಾಂಕ್ಷನ್ ಆಗಿದೆ. ಮನೆ ಶಾಸಕ ಅಂದ್ರೆ ಶಾಂಕ್ಷನ್ ಒಂದು ಪ್ರಕ್ರಿಯೆ ಸಂಪೂರ್ಣ ಆಗಿದೆ. ಶಾಂಕ್ಷನ್ ಆಗಿಲ್ಲ ಅಂದ್ರೆ ಕಷ್ಟ ಆಗೋದು. ಈಗ ಉಳಿತಕ್ಕಂಥದ್ದು ಆರ್ಥಿಕ ಇಲಾಖೆಯಿಂದ ಹಣಕಾಸಿನ ಒಂದು ಅನುಮೋದನೆ ಆಗಬೇಕು. ನಮ್ಮ ವಕೀಲ ಸಂಘದ ಎಲ್ಲ ಬಂಧುಗಳ ಪರವಾಗಿ, ನಮ್ಮ ಪದಾಧಿಕಾರಿಗಳ ಪರವಾಗಿ ಈಗೇನು ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ ಸರ್. ಮಾತಾಡಿರ್ತಕ್ಕಂಥ ವಿಚಾರ ಮತ್ತೆ ಚರ್ಚೆ ಮಾಡೋದು ಬೇಡ. ಎಲ್ಲರೂ ಕೂಡ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನನ್ನ ಮನವಿ ಇಷ್ಟೇನೆ, ತಾವು ಶಾಸಕರಾಗಿದ್ದಂತಹ ಅವಧಿನಲ್ಲೇ ಈ ಒಂದು 6ನೇ ಹೆಚ್ಚುವರಿ ನ್ಯಾಯಾಲಯ ಕ್ಯಾಲ್ಕುಲೇಟ್ಗೆ ಒಂದು ಶಾಂಕ್ಷನ್ ಆಗಿ ಅದರ ಉದ್ಘಾಟನೆ ಆಯಿತು ಅಂದರೆ ಅದು ತಮಗೂ ಕೂಡ ಒಂದು ಶ್ರೇಯಸ್ಸು ಮತ್ತು ಹೆಸರು, ನಮ್ಮ ಸಂಘಕ್ಕೂ ಒಂದು ಹೆಮ್ಮೆ ಅಂತಕ್ಕಂಥ ವಿಚಾರ ಒಂದು. ಎರಡನೇದು ಏನು ಹೇಳಿದಿರ 70 ಲಕ್ಷ 80 ಲಕ್ಷ ಅಂತಂದೆ, ಈ ವಿಚಾರದಲ್ಲಿ ತಾವು ಮನಸ್ಸು ಮಾಡಿದ್ರೆ ಎಲ್ಲ ಈ ಹಿರಿಯ ವಕೀಲರು ಮಾತಾಡಿದ್ರೆ ನಾವೆಲ್ಲರೂ ಕೂಡ ಬರ್ತೀವಿ. ಈ ಒಂದು ಇದರಲ್ಲಿ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡಿ ಇದನ್ನು ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ವಕೀಲ ಬಂಧುಗಳ ಪರವಾಗಿ ನಾನು ನಿಮಗೆ ಮನವಿ ಮಾಡ್ಕೊತೀನಿ. 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಜೂರಾಗೋಗಿದೆ. ಮಂಜೂರಾಗೋ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಆ ಮಾನ್ಯ 6ನೇ ಅಪರ ಮತ್ತು ಜಿಲ್ಲಾ ನ್ಯಾಯಾಲಯ ನಡೀಲಿಕ್ಕೆ ಶಾಶ್ವತವಾದಂಥ ಒಂದು ಕಟ್ಟಡನೂ ಕೂಡ ನಮ್ಮ ತಾಲೂಕಿನಲ್ಲಿ ಇದೆ. ನ್ಯಾಯಾಧೀಶರ ಆಯ್ಕೆ ಆಗುವುದು ಒಂದು ಕೆಲಸ, ಮತ್ತೊಂದು 6ನೇ ಸತ್ರ ನ್ಯಾಯಾಲಯದ ಕಾರ್ಯನಿರ್ವಹಿಸಕ್ಕೆ ಅವಶ್ಯಕವಾದಂಥ ನೌಕರರ ಸಿಬ್ಬಂದಿ ಇವೆಲ್ಲ ಒಟ್ಟಾರೆಯಾಗಿ 1 ಕೋಟಿ ಹಣದ ಅವಶ್ಯಕತೆ ಮಾತ್ರ ಇರ್ತಕ್ಕಂಥದ್ದು. 1 ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಇರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯವರು ಈಗಾಗಲೇ 11 ಸಲ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಮತ್ತು ಹಣಕಾಸು ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ರಿಕ್ವೆಸ್ಟನ್ನು ಕೂಡ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. 11 ಸಲ ಮನವಿಯನ್ನು ಕೊಟ್ಟಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ 1 ಕೋಟಿ ಹಣವನ್ನು ಮಂಜೂರು ಮಾಡದೆ ನಿರ್ಲಕ್ಷ್ಯತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪತ್ರಿಕಾ ಮಾಧ್ಯಮದವರೇ, ನಮಗೆ 6ನೇ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ 2021ರಲ್ಲಿ ಶಾಂಕ್ಷನ್ ಆಗಿದೆ. ಏನು 60-70 ಲಕ್ಷ ಏನು ಅಲ್ಲ. ಇವತ್ತು ಅಪೆಕ್ಸ್ ಬ್ಯಾಂಕ್ ಅಲ್ಲಿ 2000 ಕೋಟಿ ಹಗರಣ ಆಗದೆ, ಸರ್ಕಾರದವರು 1000 ಕೋಟಿ ಹೊಡಿತಾರೆ. ಈ 1 ಕೋಟಿಗೆ ಏನ್ ತೊಂದರೆ ಏನಾಗಲ್ಲ, ಒಂದು ನೆಪ ಅಷ್ಟೇ. ಕೋರ್ಟ್ನ ಕೇರ್ಪಟ್ಟಿಗೆ ಕೊಡಬಾರ್ದು ಸೆಷನ್ ಕೋರ್ಟ್ನ ಅಂತ ಹೇಳಿ ಒಂದು ನೆಪಕ್ಕೋಸ್ಕರ ಈ ತರ ತಳ್ಳಾಗ್ತಾ ಇದಾರೆ, ಬೇರೆ ಉದ್ದೇಶ ಇಲ್ಲ. ಸರ್ಕಾರದವರು ಮನಸ್ಸು ಮಾಡಿದ್ರೆ ತಕ್ಷಣದಲ್ಲಿ ನಮ್ಗೆ ಸೆಷನ್ ಕೋರ್ಟ್ ಆಯ್ತದೆ. ಆಗೋದ್ರಿಂದ ನಮ್ಮ ಕಕ್ಷಿದಾರು ಕೂಡ ಏನೋ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು, ಅದೆಲ್ಲ ತಪ್ತದೆ. ನಾವು ಕೂಡ ಶ್ರೀರಂಗಪಟ್ಟಣಕ್ಕೆ ಹೋಗೋದು ತಪ್ತದೆ. ನಮ್ಮ ಶಾಸಕರು ಯಾವುದೇ ರೀತಿ ಅವ್ರ ಮೂಲಕ ಏನಾದ್ರು ಮಾಡ್ಕೊಡೋಕೆ ಎಲ್ಲಿ ಬೇಕು ನಾವು ಬರಕ್ ನಡೀದೀವಿ, ನೀವು ಕೂಡ ಎಲ್ಲಿಗೆ ಬೇಕಾದ್ರೂ ಕರೀ, ನಾವು ಬರಕ್ ನಡೀದೀವಿ ಅಂತ ಹೇಳ್ತಾ ನನ್ನ ಮಾತು.
sanction ಆಗಿಲ್ಲ. ಅದು ಆಗೋದಿಲ್ಲ. ಕೆಡಿಸ್ಕೋಬೇಕಲ್ಲ, ನಮ್ಮ ಮಾತ್ರ sanction. ಇಲ್ಲ, ಈಗ ನಾವು ಅದ್ರ ಬೇರೆ ವಿಷಯ ಪ್ರಸ್ತಾಪ ಮಾಡೋದು ಬೇಡ. ನಮ್ಮ ಕೆಲಸ ಮೂಲಭೂತ ಸೌಕರ್ಯಗಳು ಇದೆ, ನಮ್ಗೆ ಹುದ್ದೆ ಕೊಡಿ ಅಷ್ಟೇ. ನಮ್ಗೆ ಪೆಂಡೆನ್ಸಿ ಕಡಿಮೆ ಇದೆ, ನಿಮ್ದು ನಮ್ಗೆ ಕೊಡ್ತೀನಿ ಅಂದ್ರೆ ಕೇರ್ಪಡೆ ಕೊಡ್ತೀನಿ, ನಮ್ದು ಏನ್ ತಕರಾರಿಲ್ಲ, ಬೇಕಾದ್ರೆ ನಾವು ಮೀಟಿಂಗ್ ಮಾಡಿ ಕೊಡ್ತೀವಿ ಅಂತ ಹೇಳೋರು. ಅಧ್ಯಕ್ಷ ಹೇಳಿದ್ರಲ್ಲಿ ನಾವು ಬರೀ 150 ಪ್ರಕರಣಗಳಿರೋದಷ್ಟೇ. ನಮ್ದು ಹೆಚ್ಚು ಕಮ್ಮಿ ಒಂದು 700-800 ಪ್ರಕರಣಗಳಿಲ್ಲ. ನಮ್ದು ಹೈಯೆಸ್ಟ್ ಇರೋದು. ನಮ್ಗೆ ಅವರು ಸಂಪೂರ್ಣ ಸಪೋರ್ಟ್ ಮಾಡ್ತಾರಲ್ಲ, ಹಾಗಾಗಿ ನಮ್ಗೆ ಈಗ ನಮ್ದೇ ಮೇಂಟೈನ್ ಮಾಡೋದು ಬೇಡ, ಹೋರಾಟ ಮಾಡಬೇಕು. ಮುಂದುವರಿಸಿ. ನಾನು ಯಾವತ್ತಂತ ಹೇಳಿ, ಸೋಮವಾರ, ಮಂಗಳವಾರ, ಬುಧವಾರ ಅಂತ ಅವತ್ತು ನಾನು ರೆಡಿ ಆಯ್ತೀನಿ. 2 ಡೇಸ್ ಮುಂಚಿತವಾಗಿ ಹೇಳ್ತೀವಿ. ಸರಿ ಸರ್. ಧಿಕ್ಕಾರ 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 ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. 6ನೇ ಹೆಚ್ಚುವರಿ ನ್ಯಾಯಾಲಯ, 6ನೇ ಹೆಚ್ಚುವರಿ ನ್ಯಾಯಾಲಯ. ಧಿಕ್ಕಾರ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? 6ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ. ಬೇಕೇ ಬೇಕು. ಬೇಕೇ ಬೇಕು. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಒಂದು ಸಂಪೂರ್ಣವಾದ ಸಾಥ್ ನೀಡಿದ್ದಾರೆ. ಅದರಿಂದ ನಮ್ಮ ವಕೀಲರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ವಕೀಲರುಗಳು ಎಲ್ಲೋ ಹೋಗಬಾರ್ದು, ಇಲ್ಲೇ ಬರಬೇಕು, ಇಲ್ಲೇ ಕುತ್ಕೋಬೇಕು. ನಮ್ಮ ಬೇಕೇ ಬೇಕು.